Okay, so hey everyone, welcome to all of you to my channel Imam D Classes. In this video, we will discuss the problems on intrinsic value and time value. ಹೆಂಗೆ ಕೇಳಬಹುದು ಇದರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಅಂತ. So first question is says that from the following data determine the intrinsic value and time value for each option. Okay. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್ 1 2 3 4 ಅಂತ ಐತಿ. ನೆಕ್ಸ್ಟ್ ಕಾಲಮ್ ಆಪ್ಷನ್ ಒಳಗೆ ಪುಟ್ ಕಾಲ್ ಅಂತ ಐತಿ, ಅವರು ಕೂಡ ರೆಡಿಮೇಡ್. ನೆಕ್ಸ್ಟ್ ಐತಿ ಸ್ಟಾಕ್ ಪ್ರೈಸ್ 36 48 41 ಆ್ಯಂಡ್ 108 ಆಂಬ್ಯುಲೆನ್ಸ್ ಸಾರಿ. ನೆಕ್ಸ್ಟ್ ಸ್ಟ್ರೈಕ್ ಪ್ರೈಸ್ 32 50 45 105. ನೆಕ್ಸ್ಟ್ ಆಪ್ಷನ್ ಪ್ರೀಮಿಯಂ 5.30 4.10 9.70 8.40 ದೇ ಆರ್ ಗಿವನ್ ಇನ್ ದ ಕ್ವಶನ್. ಓಕೆ, ಇಷ್ಟು ಕ್ವಶನ್ ಐತಿ, ಜಾಸ್ತಿ ಮತ್ತೆ ಏನಿಲ್ಲ. ಅರ್ಥ ಆಯ್ತಾ? ಸರಿ, ಈಗ ಸೊಲ್ಯೂಷನ್ ಮಾಡೋಣ ಈಗ. ಸೊ ಆನ್ಸರಲ್ಲಿ ಫಸ್ಟ್ ನೋಡ್ರಿಪ್ಪ, ಫಸ್ಟ್ ಆನ್ಸರಲ್ಲಿ ಏನು ಮಾಡ್ಬೇಕಾ? ನೋಡ್ರಿ, ಫಸ್ಟ್ ಏನು ಮಾಡ್ಬೇಕು ನಾವು? ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನು ಮಾಡ್ಬೇಕಾ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡ್ರಿಪ್ಪ, ನಂಬರ್ 1 ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡ್ರಿಪ್ಪ, ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಐತಿ. ಇಲ್ಲಿ ಎರಡು ಆಪ್ಷನ್ ಐತಿ, ಒಂದು ಕಾಲ್ ಒಂದು ಪುಟ್. ಸೊ ಕಾಲ್ ಆಪ್ಷನ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಫಾರ್ಮುಲಾ ನೋಡ್ರಿಪ್ಪ, ಕಾಲ್ ಆಪ್ಷನ್ಗೆ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ನೋಡ್ರಿ. ಕಾಲ್ ಆಪ್ಷನಲ್ಲೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ 0 ಸ್ಟಾಕ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಇದು ಫಾರ್ಮುಲಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಲ್ಲೇ. ಆಮೇಲೆ ಪುಟ್ ಆಪ್ಷನಲ್ಲೇ ನೋಡ್ರಿ, ಇದು ಕಾಲ್ ಆಪ್ಷನಲ್ಲಿ ಮಾಡಕ್ಕೆ ಫಾರ್ಮುಲಾ ಇದು. ನೆಕ್ಸ್ಟ್ ಐತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪುಟ್ ಆಪ್ಷನಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ 0. ಇಲ್ಲಿ ಉಲ್ಟಾ ಐತಿ, ಫಸ್ಟ್ ಸ್ಟ್ರೈಕ್ ಪ್ರೈಸ್ ಆಮೇಲೆ ಮೈನಸ್ ಸ್ಟಾಕ್ ಪ್ರೈಸ್ ಐತಿ. ಓಕೆ, ಇದು ನೋಡ್ರಿಪ್ಪ, ಎರಡು ಫಾರ್ಮುಲಾ ಪರ್ಫೆಕ್ಟ್ ಮಾಡ್ರಿ ಇದು. ನೆಕ್ಸ್ಟ್ ಐತಿ ಟೈಮ್ ವ್ಯಾಲ್ಯೂ. ಏನು ಮಾಡ್ಬೇಕು? ಟೈಮ್ ವ್ಯಾಲ್ಯೂ ಐತಲ್ಲ ಸೆಕೆಂಡ್ ಆಪ್ಷನ್ ಇಲ್ಲಿ, ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಸೊ ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಫಾರ್ಮುಲಾ ಐತಿ. ಏನ್ರಿ ಫಾರ್ಮುಲಾ ಅದು? ಟೈಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಆಪ್ಷನ್ ಪ್ರೀಮಿಯಂ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಏನ್ರಿ? ಆಪ್ಷನ್ ಪ್ರೀಮಿಯಂ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾಡ್ಬೇಕು. ಅರ್ಥ ಆಯ್ತಾ? ಸರಿ, ಈಗ ನೆಕ್ಸ್ಟ್ ಏನು ಮಾಡೋಣ್ರಿಪ್ಪ, ಇದು ಮುಗಿದ ಮೇಲೆ ಆಯ್ತು ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ್ಯಂಡ್ ಟೈಮ್ ವ್ಯಾಲ್ಯೂ ಫಾರ್ ಈಚ್ ಆಪ್ಷನ್ ಅಂತ ಐತಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ರಿ, ಸೀರಿಯಲ್ ನಂಬರ್ ಐತಿ, ಕಾಪಿ ಪೇಸ್ಟ್ ಬರ್ಬೇಕು. ಸೀರಿಯಲ್ ನಂಬರ್ ಕಾಪಿ ಪೇಸ್ಟ್ ಕರೆಕ್ಟಾ? ನೆಕ್ಸ್ಟ್ ಐತಿ ಆಪ್ಷನ್ ಕಾಲಮ್ ಹೆಂಗೈತಿ ನೋಡ್ರಿ, ಡಿಟ್ಟೋ ಕಾಪಿ ಪೇಸ್ಟ್ ಮಾಡ್ರಿ, ಡಿಟ್ಟೋ ಕಾಪಿ ಪೇಸ್ಟ್. ನೆಕ್ಸ್ಟ್ ಐತಿ ಸ್ಟಾಕ್ ಪ್ರೈಸ್ನು ಕಾಪಿ ಪೇಸ್ಟ್ ಪೂರಾ. ನೆಕ್ಸ್ಟ್ ಐತಿ ಸ್ಟ್ರೈಕ್ ಪ್ರೈಸ್, ಇದನ್ನು ಪೂರಾ ಕಾಪಿ ಪೇಸ್ಟ್. ನೆಕ್ಸ್ಟ್ ಐತಿ ಆಪ್ಷನ್ ಪ್ರೀಮಿಯಂ ಕಾಲಮ್ನು ಏನು ಕಾಪಿ ಪೇಸ್ಟ್ ಬರ್ಬೇಕು ಪೂರಾ. ಆಪ್ಷನ್ ಪ್ರೀಮಿಯಂ ಇಲ್ಲಿ ಬರಿತೀನಿ, ಆಪ್ಷನ್ ಪ್ರೀಮಿಯಂ ಅಂತ ಬರಿತೀನಿ. ಆಪ್ಷನ್ ಪ್ರೀಮಿಯಮ್ ಇದನ್ನು ಕಾಲಮ್ ಏನ್ರಿಪ್ಪ ಕಾಪಿ ಪೇಸ್ಟ್ ಮಾಡ್ರಿ. ಅರ್ಥ ಆಯ್ತಾ? ಪೂರಾ ಬಾಕ್ಸ್ ಕಾಪಿ ಪೇಸ್ಟ್ ಆಗಿತ್ತು. ಈಗೇನು ಮಾಡ್ಬೇಕು? ಫಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾಡ್ಬೇಕು. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬರೀರಿ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಬರೀಬೇಕು. ಈಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬರ್ದೆ ಏನು ಮಾಡ್ಬೇಕು? ಇಲ್ಲಿ ನೋಡ್ರಿ, ಸಿಂಪಲ್ ಐತಿ. ಓಕೆ, ಏನು ಮಾಡ್ಬೇಕಾ ನೋಡ್ರಿ, ಫಸ್ಟ್ ಕಾಲ್ ಆಪ್ಷನ್ ನೋಡೋಣ. ಫಸ್ಟ್ ಏನು ನೋಡೋಣ? ಕಾಲ್ ಆಪ್ಷನ್ ನೋಡ್ಬೇಕು. ಕಾಲ್ ಆಪ್ಷನಲ್ಲಿ ಫಸ್ಟ್ ಏನು ಮಾಡ್ಬೇಕಂತ? ಕಾಲ್ ಆಪ್ಷನಲ್ಲೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಸ್ಟಾಕ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಏನ್ರಿ? ಕಾಲ್ ಆಪ್ಷನಲ್ಲೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಸ್ಟಾಕ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್ ಮಾಡ್ಬೇಕು. ಬರ್ರಿ, ಕಾಲ್ ಆಪ್ಷನ್ ಇಲ್ಲೈತಿ ನೋಡ್ರಿ, ಕಾಲ್ ಆಪ್ಷನ್ ಇಲ್ಲೇ ಐತಿ. ಏನು ಮಾಡ್ಬೇಕು? ಫಸ್ಟ್ ಸ್ಟಾಕ್ ಪ್ರೈಸ್ ನಮ್ಮ ಕಡೆ ಇಲ್ಲೈತಿ, ಸ್ಟಾಕ್ ಪ್ರೈಸ್ ಕಾಲಮ್ ನಮ್ಮ ಕಡೆ ಇಲ್ಲೈತಿ. ಆಮೇಲೆ ಮೈನಸ್ ಸ್ಟ್ರೈಕ್ ಪ್ರೈಸ್ ಕಾಲಮ್ ಇಲ್ಲೈತಿ. ಓಕೆ, ಈಗ ಮಾಡ್ರಿಪ್ಪ 48 ಮೈನಸ್ 50 ಮಾಡ್ರಿ. ಸ್ಟಾಕ್ ಪ್ರೈಸ್ ಕಾಲಮ್ 48, ಸ್ಟ್ರೈಕ್ ಪ್ರೈಸ್ ಕಾಲಮ್ 50. 48 ಮೈನಸ್ 50 ಮಾಡ್ರಿಪ್ಪ, ಆನ್ಸರ್ -2 ಬರ್ತೈತಿ. ಬಟ್ -2 ಬರಂಗಿಲ್ಲ ಅಂತ, ಮ್ಯಾಕ್ಸಿಮಮ್ ವ್ಯಾಲ್ಯೂ 0 ಬರ್ಬೇಕಂತ. ಮೈನಸ್ ಬಂದಂದ್ರೆ 0 ಹಚ್ಚಬೇಕಂತ. ಏನ್ರಿ? ಮ್ಯಾಕ್ಸಿಮಮ್ ವ್ಯಾಲ್ಯೂ 0 ಬರ್ಬೇಕು, 0ಕ್ಕಿಂತ ಒಳಗೆ ಬರಂಗಿಲ್ಲ, ಮೈನಸ್ ಬಂದರೆ 0 ಹಚ್ಚಬೇಕು. ಈಗ 48 ಮೈನಸ್ 50 ಮಾಡಿರಿಪ್ಪ, -2 ಬಂತ. -2 ಬರಕ್ಕೆ ಹೋಗ್ಬೇಡ್ರಿಪ್ಪ, 0 ಅಂತ ಹಚ್ಚಬೇಕಂತ. ಅದಕ್ಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂ 0 ಹಚ್ಚಬೇಕು. ಮೈನಸ್ ಅಂದರೆ 0 ಹಚ್ಚಬೇಕು. ಅರ್ಥ ಆಯ್ತಾ? ಸರಿ, ಮುಗೀತು. ಮತ್ತೆ ಕಾಲ್ ಆಪ್ಷನ್ ಎಲ್ಲೈತಿ, ಮತ್ತು ಕಾಲ್ ಆಪ್ಷನ್ ಇಲ್ಲೈತಿ. ಸೊ ಫಸ್ಟ್ ಈಸ್ ಸ್ಟಾಕ್ ಪ್ರೈಸ್ 108,
ಮೈನಸ್ ಸ್ಟ್ರೈಕ್ ಪ್ರೈಸ್ 105 ಮಾಡಿರಿ. 108 ಮೈನಸ್ 105 ಮಾಡಿರಿಪ್ಪ, ಪ್ಲಸ್ 3 ಬಂತು ಅಂದರೆ 108 ಮೈನಸ್ 105 ಮಾಡಿರಿಪ್ಪ, 3 ಬರ್ತೈತೆ ಆನ್ಸರ್. ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿರಿಪ್ಪ. 108 ಮೈನಸ್ 105 3 ಬರ್ತೈತಿ. ಮೈನಸ್ ಬಂದಿಲ್ಲ, ಮೈನಸ್ ಅಂದರೆ 0 ಹಚ್ಚಬೇಕಾ, ಪಾಸಿಟಿವ್ ಅಂದರೆ ಹೆಂಗೈತಿ ಹಂಗೆ ಹಚ್ಬೇಕು. 3 ಐತಿ 3 ಹಚ್ಬೇಕು. ಕರೆಕ್ಟಾ? ಅರ್ಥ ಆಯ್ತಾ? ಸರಿ, ಮುಗಿತಿದ್ದು. ಹಾಂ, ನೆಕ್ಸ್ಟ್ ಈಗ ಪುಟ್ ಆಪ್ಷನ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಇಂಟ್ರೆನ್ಸಿಕ್ ವ್ಯಾಲ್ಯೂ. ಪುಟ್ ಆಪ್ಷನ್ಗೆ ಹೆಂಗೆ ಮಾಡಬೇಕಾ, ಸ್ಟ್ರೈಕ್ ಪ್ರೈಸ್ ಮೈನಸ್ ಸ್ಟಾಕ್ ಪ್ರೈಸ್ ಮಾಡ್ಕೋಬೇಕು. ಪುಟ್ ಆಪ್ಷನ್ ಇಲ್ಲಿ ಐತಿ, ಇಲ್ಲಿ ಐತಿ ಪುಟ್ ಆಪ್ಷನ್. ಪುಟ್ ಆಪ್ಷನ್ ಇಲ್ಲ ಐತಿ. ಪುಟ್ ಆಪ್ಷನಲ್ಲಿ ಫಸ್ಟ್ ಸ್ಟ್ರೈಕ್ ಪ್ರೈಸ್ ನೋಡ್ಕೋಬೇಕು. ಸ್ಟ್ರೈಕ್ ಪ್ರೈಸ್ ಇಸ್ 32 ಮೈನಸ್ ಸ್ಟಾಕ್ ಪ್ರೈಸ್ 32 ಮೈನಸ್ 36 ಮಾಡಿರಿ. ಫಸ್ಟ್ ಸ್ಟ್ರೈಕ್ ಪ್ರೈಸ್ ತೊಗೋಬೇಕು, ಆಮೇಲೆ ಸ್ಟಾಕ್ ಪ್ರೈಸ್ ತೊಗೋಬೇಕು. 32 ಮೈನಸ್ 36 ಆನ್ಸರ -4 ಬರ್ತೈತಿ. -4, ಬಟ್ -4 ಬರಕ್ಕೆ ಹೋಗ್ಬೇಡ್ರಿಪ್ಪ. ಮ್ಯಾಕ್ಸಿಮಮ್ ವ್ಯಾಲ್ಯೂ 0. ಮೈನಸ್ ಅಂದರೆ 0 ಹಚ್ಬೇಕು. ಮೈನಸ್ ಅಂದರೆ 0 ಹಚ್ಕೋಬೇಕು. ಕರೆಕ್ಟಾ? ಮುಗಿದಿದ್ದು. ಮತ್ತು ಪುಟ್ ಆಪ್ಷನ್ ಇಲ್ಲಿ ಐತಿ, ಮತ್ತು ಪುಟ್ ಆಪ್ಷನ್ ಇಲ್ಲೇ ಐತಿ. ಪುಟ್ ಆಪ್ಷನ್ ಫಸ್ಟ್ ಏನು ನೋಡ್ಬೇಕಾ, ಸ್ಟ್ರೈಕ್ ಪ್ರೈಸ್ ನೋಡ್ಬೇಕು ಮೈನಸ್ ಸ್ಟಾಕ್ ಪ್ರೈಸ್. ಸ್ಟ್ರೈಕ್ ಪ್ರೈಸ್ ಇಸ್ 45 ಮೈನಸ್ ಸ್ಟಾಕ್ ಪ್ರೈಸ್ ಇಸ್ 41. 45 ಮೈನಸ್ 41 ಪ್ಲಸ್ 4 ಬರ್ತೈತಿ. +4 ಪ್ಲಸ್ ಅಂದರೆ ಹೆಂಗೈತಿ ಹಂಗೆ ಹಚ್ಕೋಬೇಕು. ಪ್ಲಸ್ ಅಂದರೆ ಹೆಂಗೈತಿ ಹಂಗೆ ಹಚ್ಕೋಬೇಕು. ಅರ್ಥ ಆಯ್ತಾ? ಏನು ಡೌಟ್ ಐತಿ? ಹೆಂಗೈತಿ ಹಂಗೆ ಹಚ್ಕೋಬೇಕು ಪ್ಲಸ್ ಅಂದರೆ. ಓಕೆ, ಮುಗೀತು. ಇದು ಮುಗೀತು. ಸರಿ, ಈಗ ಏನು ಮಾಡಬೇಕು, ಈಗ ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಟೈಮ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿಪ್ಪ? ಸಿಂಪಲ್ ಐತಿ. ಆಪ್ಷನ್ ಟೈಮ್ ವ್ಯಾಲ್ಯೂ ಮಾಡ್ಬೇಕಂದ್ರೆ ಐತಿ ನೋಡಲಿ, ಆಪ್ಷನ್ ಪ್ರೀಮಿಯಮ್ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಆಪ್ಷನ್ ಪ್ರೀಮಿಯಮ್ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ 5.30 ಮೈನಸ್ 0 5.30, 4.10 ಮೈನಸ್ 0 4.10, 9.70 ಮೈನಸ್ 4 5.70, 8.40 ಮೈನಸ್ 3 5.40. ಮುಗೀತಿಲ್ಲಿ ಆನ್ಸರ್. ಇಷ್ಟೇ ಮಾಡ್ಬೇಕು. ಇಲ್ಲೇ ಆನ್ಸರ್ ನಿಮ್ದು ಮುಗೀತು. ಅರ್ಥ ಆಯ್ತು ಇದು ಮಾಡೋಕೆ? ಏನು ಡೌಟ್ ಐತಿ? ಈಸಿ ಐತಿ ಇದು ಸ್ವಲ್ಪ ಸೊಲ್ಯೂಷನ್. ನೋಡಿ ತಗೋರಿಪ್ಪ, ಸ್ಕ್ರೀನ್ಶಾಟ್ ತಗೋರಿ. ಇದು ಕ್ವಶನ್ ನಿಮ್ದು, ಇದು ನಿಮ್ದು ಸೊಲ್ಯೂಷನ್. ಓಕೆ, ಡನ್. ಸೆಕೆಂಡ್ ಕ್ವಶನ್ ನೋಡೋಣ. ಈಗ ಸೆಕೆಂಡ್ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಐತಿ. ನೋಡ್ರಿ ಸೆಕೆಂಡ್ ಕ್ವಶನ್ ಏನಂತೈತಪ್ಪ? ಸೆಕೆಂಡ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಡೇಟಾ ಅಬೌಟ್ ಪುಟ್ಸ್ ಆ್ಯಂಡ್ ಆನ್ ಶೇರ್ಸ್. ಪುಟ್ಸ್ ಆನ್ ಶೇರ್ಸ್ ಅಂತ ಐತಿ ಕ್ವಶನ್. ಇದು ಸ್ವಲ್ಪ ಕ್ವಶನ್ ಡಿಫ್ರೆಂಟ್ ಐತಿ. ಪುಟ್ಸ್ ಆನ್ ಶೇರ್ಸ್ ಮೇಲೆ ಕ್ವಶನ್ ಐತಿ. ಇದು ಸ್ವಲ್ಪ ಅಂದರೆ ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಮೇಲೆ ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಸ್ವಲ್ಪ ಕ್ವಶನ್ ಡಿಫ್ರೆಂಟ್ ಐತಿ. ಫಸ್ಟ್ ಕಾಲಮ್ ಐತಿ ಆಪ್ಷನ್ 1, 2 ಅಂತ ಐತಿ. ಆಮೇಲೆ ಸೆಕೆಂಡ್ ಕಾಲಮ್ ಐತಿ ಎಕ್ಸರ್ಸೈಸ್ ಪ್ರೈಸ್ ಅಂತ ಐತಿ. ನೆಕ್ಸ್ಟ್ ಸ್ಟಾಕ್ ಪ್ರೈಸ್ ರುಪೀಸ್ ಐತಿ. ಆಮೇಲೆ ಕಾಲ್ ಆಪ್ಷನ್ ರುಪೀಸ್ ಅಂತ ಐತಿ. ಸರಿ, ಕ್ಲಾಸಿಫೈ ಈಚ್ ಆಫ್ ದ ಆಪ್ಷನ್ಸ್ ಆ್ಯಂಡ್ ಸ್ಟೇಟ್ ದೇರ್ ಇಂಟ್ರೆನ್ಸಿಕ್ ವ್ಯಾಲ್ಯೂಸ್ ಆ್ಯಂಡ್ ಟೈಮ್ ವ್ಯಾಲ್ಯೂಸ್. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಆ ಕ್ವಶನ್ ಬೇಸ್ ಮೇಲೆ. ಅರ್ಥ ಆಯ್ತಾ? ಸರಿ, ಸೊ ಆನ್ಸರಲ್ಲಿ ಏನು ಬರಿಬೇಕು? ಫಸ್ಟ್ ಇನ್ಫಾರ್ಮೇಷನ್ ಬರಿಬೇಕು. ನೀವು ಏನು ಬರಿಬೇಕು? ಇನ್ಫಾರ್ಮೇಷನ್ ಬರಿಬೇಕು. ಏನಂತ ಇನ್ಫಾರ್ಮೇಷನ್ ಬರೀತೀರಪ್ಪ? ಸ್ಟಾಕ್ ಪ್ರೈಸ್ ಇಸ್ ಈಕ್ವಲ್ ಟು ₹83.50. ನೋಡ್ರಿ, ಸ್ಟಾಕ್ ಪ್ರೈಸ್ ಕಾಲಮ್ ಎರಡು ಅಮೌಂಟ್ ಸೇಮ್ ಐತಿ, ಎರಡು ಅಮೌಂಟ್ ಕಾಮನ್ ಐತಿ. ಸೊ ಸ್ಟಾಕ್ ಪ್ರೈಸ್ ಇಸ್ ₹83.50 ಕಾಮನ್ ಐತಿ, ಏನು ಚೇಂಜ್ ಇಲ್ಲ. ಮುಗಿತಾ? ಸೊ ಕ್ಯಾಲ್ಕುಲೇಷನ್ ಒಳಗೆ ಫಸ್ಟ್ ಸ್ಟೆಪ್ 1 is classification of options. Step 1 is a classification of options as given in the question. Classification of options. Okay, ಇಲ್ಲಿ ಏನು ಮಾಡಿರಿಪ್ಪ? ಫಸ್ಟ್ ಆಪ್ಷನ್ 1 ತಗೋರಿ. ಏನು ತಗೋರಿ? ಆಪ್ಷನ್ 1 ತಗೋರಿ ಫಸ್ಟ್. ಓಕೆ, ಆಪ್ಷನ್ 1 ಏನೈತಿರಿಪ್ಪ? ಎಕ್ಸರ್ಸೈಸ್ ಪ್ರೈಸ್. ಫಸ್ಟ್ ಆಪ್ಷನ್ 1 ತಗೋಬೇಕು. ಇದು ಆಯ್ತಲ್ಲ ಆಪ್ಷನ್ 1 exercise price is ₹80 ಐತಿ. ಇಲ್ಲಿ ಎಕ್ಸರ್ಸೈಸ್ ಪ್ರೈಸ್ ಇಸ್ ₹80 ಅಂತ ಐತಿ. ಹಾಂ, ಸರಿ. ಸಿನ್ಸ್ ಇಲ್ಲೇ ಬರಿಬಿಡ್ತೀನಿ ಸೀದಾ. ಇಲ್ಲೇ ಬಂದುಬಿಡ್ತೀನಿ ಸೀದಾ. ನೋಡ್ರಿ, ಎಕ್ಸರ್ಸೈಸ್ ಪ್ರೈಸ್ ಎಷ್ಟು ಬಂತ್ರಿಪ್ಪ? ₹80 ಬಂತ. ಸಿನ್ಸ್ ಸ್ಟಾಕ್ ಪ್ರೈಸ್ ಈಸ್ ಮೋರ್ ದ್ಯಾನ್ ಎಕ್ಸರ್ಸೈಸ್ ಪ್ರೈಸ್. ನೋಡ್ರಿಪ್ಪ, ಸ್ಟಾಕ್ ಪ್ರೈಸ್ ನಿಮ್ದು ಐತಿ 83. ಇಲ್ಲಾಂದ್ರೆ ಇಲ್ಲಿ ನೋಡ್ಬಿಡ್ತೀನಿ ಸೀದಾ. ಹಾಂ, ಓಕೆ, ಇಲ್ಲಿ ನೋಡ್ಬಿಡ್ರಿಪ್ಪ. ಸ್ಟಾಕ್ ಪ್ರೈಸ್ ಐತಿ ನಿಮ್ದು 83.50. ನಿಮ್ದು ಎಕ್ಸರ್ಸೈಸ್ ಪ್ರೈಸ್ ಐತಿ ₹80. ಬರೀ ₹80 ಐತಿ. ಹೌದಲ್ಲ? ಸೊ ಯಾವ ಅಮೌಂಟ್ ಜಾಸ್ತಿ ಐತಿ? ಸ್ಟಾಕ್ ಪ್ರೈಸ್ ಜಾಸ್ತಿ ಐತಿ. ಸೊ ಸ್ಟಾಕ್ ಪ್ರೈಸ್ ಈಸ್ ಮೋರ್ ದ್ಯಾನ್ ಎಕ್ಸರ್ಸೈಸ್ ಪ್ರೈಸ್ ಐತಿ. ಕರೆಕ್ಟಾ? ಸರಿ, ದಿಸ್ ಈಸ್ ಅ ಕಾಲ್ ಆಪ್ಷನ್ ಇನ್ ದ ಮನಿ ಅಂತ ಹೇಳಬೇಕು ನೀವು. ಏನು ಹೇಳಬೇಕಾ? ದಿಸ್ ಈಸ್ ಅ. ನೋಡ್ರಿ, ನಿಮ್ದು ಸ್ಟಾಕ್ ಪ್ರೈಸ್ ಜಾಸ್ತಿ ಬಂತ ಎಕ್ಸರ್ಸೈಸ್ ಪ್ರೈಸ್ಗಿಂತ. ಅದು ಪ್ರೈಸ್ಗೆ ನೀವು ಏನು ಹೇಳಬೇಕಾ? ದಿಸ್ ಈಸ್ ಅ ಕಾಲ್ ಆಪ್ಷನ್ ಅಂತ ಹೇಳಬೇಕು. ನೀವು ಏನು ಹೇಳಬೇಕಾ? ದಿಸ್ ಈಸ್ ಅ ಕಾಲ್ ಆಪ್ಷನ್ ಅಂತ ಹೇಳಬೇಕಾ.
ಅದು ಒಳಗೈತಲ್ಲ 83.50 ಕಮ್ಮಿ ಐತಿ, ಇದು 80 ರೂಪೀಸ್ ಐತಿ. ಅದಕ್ಕೆ ಏನು ಹೇಳ್ಬೇಕು, ಇನ್ ದ ಮನಿ ಅಂತ ಹೇಳ್ಬೇಕು. ಏನು ಹೇಳ್ಬೇಕು, ಇನ್ ದ ಮನಿ ಅಂತ ಹೇಳ್ಬೇಕು. ಬಿಕಾಸ್ ಸ್ಟಾಕ್ ಪ್ರೈಸ್ ಇಸ್ ಮೋರ್ ದ್ಯಾನ್ ಎಕ್ಸರ್ಸೈಸ್ ಪ್ರೈಸ್. ಇಟ್ ಈಸ್ ಕಾಲ್ ಆಪ್ಷನ್ ಇನ್ ದ ಮನಿ ಅಂತ ಹೇಳ್ಬೇಕದು. ಅರ್ಥ ಆಯ್ತಾ? ಸರಿ, ಆಪ್ಷನ್ 2 ನೋಡೋಣ ಈಗ. ಆಪ್ಷನ್ 2 ನೋಡ್ಬೇಕೀಗ. ನೋಡ್ರಿ, ಆಪ್ಷನ್ 2 ಇಲ್ಲಿ ನೋಡ್ರಿ. ಆಪ್ಷನ್ 2 ಇಲ್ಲಿ ಐತಿ. ಆಪ್ಷನ್ 2 ಎಕ್ಸರ್ಸೈಸ್ ಪ್ರೈಸ್ ಎಷ್ಟೈತಿ, ₹85 ಐತಿ. ಆಪ್ಷನ್ 2 ಅಲ್ಲಿ ಎಕ್ಸರ್ಸೈಸ್ ಪ್ರೈಸ್ ಎಷ್ಟೈತಿ, ₹85 ಐತಿ. ಸಿನ್ಸ್ ಸ್ಟಾಕ್ ಪ್ರೈಸ್ ಅವಾಗ ಎಷ್ಟೈತಿ, ಸ್ಟಾಕ್ ಪ್ರೈಸ್ ಅವಾಗ 83.50 ಐತಿ. ಸ್ಟಾಕ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ಎಕ್ಸರ್ಸೈಸ್ ಪ್ರೈಸ್. ಯಾಕ್ರಿ, ಎಕ್ಸರ್ಸೈಸ್ ಪ್ರೈಸ್ 85, ಸ್ಟಾಕ್ ಪ್ರೈಸ್ 83. ಸ್ಟಾಕ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ಎಕ್ಸರ್ಸೈಸ್ ಪ್ರೈಸ್. ಈ ಯಾವಾಗಲೂ ಸ್ಟಾಕ್ ಪ್ರೈಸ್ ಲೆಸ್ ಬಂತಲ್ಲ ಎಕ್ಸರ್ಸೈಸ್ ಪ್ರೈಸ್ಗಿಂತ, ಅದು ಏನ್ರಿಪ್ಪ, ದಿಸ್ ಈಸ್ ಆಲ್ಸೋ ಅ ಕಾಲ್ ಆಪ್ಷನ್. ದಿಸ್ ಈಸ್ ಅ ಕಾಲ್ ಆಪ್ಷನ್. ಔಟ್ ಆಫ್ ದ ಮನಿ ಅಂತ ಹೇಳ್ಬೇಕು. ಯಾಕಂದರೆ 85 ಜಾಸ್ತಿ ಐತಿ, 85 ಜಾಸ್ತಿ ಐತಿ. ಸೊ ದಿಸ್ ಈಸ್ ಕಾಲ್ ಆಪ್ಷನ್ ಔಟ್ ಆಫ್ ದ ಮನಿ. 83.50 ಹೆಚ್ಚಿಗೆ ಐತಿದು, 85 ಐತಿ. ಸೊ ಔಟ್ ಆಫ್ ದ ಮನಿ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? OTM ಮುಗೀತಾ? ಸರಿ, ಇದು ಮುಗೀತು. ಏನಿದ್ದು ಕ್ಲಾಸಿಫಿಕೇಶನ್ ಆಫ್ ಆಪ್ಷನ್ಸ್ ಮುಗೀತು. ಈಗ ಏನು ಮಾಡ್ಬೇಕು, ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಸೆಕೆಂಡ್ ಸ್ಟೆಪ್ 2 ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡ್ರಿಪ್ಪ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಫಾರ್ಮುಲಾ ಫಾರ್ ಕಾಲ್ ಆಪ್ಷನ್. ಏನ್ರಿ ಫಾರ್ಮುಲಾ ಫಾರ್ ಕಾಲ್ ಆಪ್ಷನ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಲ್ಲಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ 0 ಬರಬೇಕು. ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸರ್ಸೈಸ್ ಪ್ರೈಸ್. ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸರ್ಸೈಸ್ ಪ್ರೈಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಇದು ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಷ್ಟು ಬರ್ತೈತಿ. ಆಮೇಲೆ ಆಪ್ಷನ್ 2 ಅಲ್ಲೇ ಇದನ್ನು ಮಾಡ್ತೀನಿ ತಡ್ರಿ. ಓಕೆ, ಬರ್ರಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ. ಸೊ ಫಾರ್ಮುಲಾ ಫಾರ್ ಕಾಲ್ ಆಪ್ಷನ್ ನೋಡ್ರಿ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ 0 ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸರ್ಸೈಸ್ ಪ್ರೈಸ್ ಬರಬೇಕು. ಇದು ಫಾರ್ಮುಲಾ. ಸೊ ಬರ್ರಿ ಆಪ್ಷನ್ 1 ನೋಡೋಣ ಈಗ. ಆಪ್ಷನ್ 1 ಏನ್ರಿ, ಇದು ಸ್ಟಾಕ್ ಪ್ರೈಸ್ ಮೈನಸ್ ಎಕ್ಸರ್ಸೈಸ್ ಪ್ರೈಸ್ ಅಲ್ಲ, ಅದು ಆಪ್ಷನ್ 1. ಆಪ್ಷನ್ 1 ಅಲ್ಲೇ ಸ್ಟಾಕ್ ಪ್ರೈಸ್ 83.50 ಮೈನಸ್ ಎಕ್ಸರ್ಸೈಸ್ ಪ್ರೈಸ್ 80 ಐತಿ. ಸೊ ಮಾಡ್ರಿಪ್ಪ, ಮಾಡ್ರಿ. 83 ಸ್ಟಾಕ್ ಪ್ರೈಸ್ ಇಸ್ 83.50 ಮೈನಸ್ ಎಕ್ಸರ್ಸೈಸ್ ಪ್ರೈಸ್ 80 ಐತಿ. ಆನ್ಸರ್ ಹೆಂಗೆ ಬಂತ, ಪಾಸಿಟಿವ್ ಬಂತು. ಆನ್ಸರ್ ಪಾಸಿಟಿವ್ ಬಂತು, 3.50 ಆನ್ಸರ್ ಬಂತ. ಪಾಸಿಟಿವ್ ಐತಿ. ಏನ್ರಿ, ಪಾಸಿಟಿವ್ ಐತಿ. ಪಾಸಿಟಿವ್ ಅಂದರೆ ಮ್ಯಾಕ್ಸಿಮಮ್ 0ಕ್ಕಿಂತ ಹೆಚ್ಚಿಗೆ ಐತಿ, ಪಾಸಿಟಿವ್. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ₹3.50. ಅರ್ಥ ಆಯ್ತಾ? ಈಗ ಆಪ್ಷನ್ 2 ನೋಡೋಣ. ಆಪ್ಷನ್ 2 ನಮ್ದು ಇಲ್ಲೈತಿ. ಆಪ್ಷನ್ 2 ಸ್ಟಾಕ್ ಪ್ರೈಸ್ 83.50 ಮೈನಸ್ ಎಕ್ಸರ್ಸೈಸ್ ಪ್ರೈಸ್ 85 ಐತಿ. ಫಾರ್ಮುಲಾ ಬೇಸ್ ಮೇಲೆ. ಫಾರ್ಮುಲಾ ಹೆಂಗೈತಿ ಹಂಗೆ ಹೋಗ್ಬೇಕು. ಫಸ್ಟ್ ಸ್ಟಾಕ್ ಪ್ರೈಸ್, ಆಮೇಲೆ ಎಕ್ಸರ್ಸೈಸ್ ಪ್ರೈಸ್. ಸ್ಟಾಕ್ ಪ್ರೈಸ್ ಎಷ್ಟೈತಿ, 83.50 ಐತಿ. ಮೈನಸ್ ಎಕ್ಸರ್ಸೈಸ್ ಪ್ರೈಸ್ ಎಷ್ಟೈತಿ, 85 ಐತಿ. ಮಾಡ್ರಿಪ್ಪ, ಆನ್ಸರ್ -1.50 ಬಂತು. ಬಟ್ ನಿಮ್ದು ಮ್ಯಾಕ್ಸಿಮಮ್ ಎಷ್ಟೈತಿ, 0 ಐತಿ. 0 ನೆಗೆಟಿವ್ ಆನ್ಸರ್ ಬಂದಂತೆ 0 ಹಚ್ಬೇಕು ನೀವು. ನೆಗೆಟಿವ್ ಬಂದರೆ 0 ಹಚ್ಬೇಕು ನೀವು. ಅದಕ್ಕೆ ಏನ್ರಿಪ್ಪ, ಇಂಟ್ರೆನ್ಸಿಕ್ ನೆಗೆಟಿವ್ ಬಂತು, -1.50 ಬಂತು. ಅದಕ್ಕೆ ಏನ್ರಿಪ್ಪ, ಇಂಟ್ರೆನ್ಸಿಕ್ ವ್ಯಾಲ್ಯೂಸ್ ಈಕ್ವಲ್ ಟು 0. ಬಿಕಾಸ್ ನೆಗೆಟಿವ್ ಬರಂಗಿಲ್ಲ. ನೆಗೆಟಿವ್ ಬಂದರೆ 0 ಹಚ್ಕೋಬೇಕು. ಪಾಸಿಟಿವ್ ಬಂದರೆ ಎಷ್ಟು ಬರ್ತೈತೆ ಅಮೌಂಟ್ ಅಷ್ಟು ಹಚ್ಚಬೇಕು. ಅರ್ಥ ಆಯ್ತಾ? ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮುಗೀತು. ನೆಕ್ಸ್ಟ್ ಐತಿ ಸ್ಟೆಪ್ 3 ಟೈಮ್ ವ್ಯಾಲ್ಯೂ. ಸ್ಟೆಪ್ 3 ಏನ್ರಿಪ್ಪ, ಟೈಮ್ ವ್ಯಾಲ್ಯೂ ಇಲ್ಲಿ ಐತೆ ನೋಡ್ರಿಪ್ಪ. ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಈಗ. ಸೊ ಬರ್ರಿಪ್ಪ, ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಐತಿ. ಟೈಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಆಪ್ಷನ್ ಪ್ರೀಮಿಯಮ್ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಏನ್ರಿ, ಆಪ್ಷನ್ ಪ್ರೀಮಿಯಮ್ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಬರ್ರಿ ಮಾಡೋಣ ಅದು. ಆಪ್ಷನ್ ಪ್ರೀಮಿಯಮ್ ಟೈಮ್ ವ್ಯಾಲ್ಯೂ. ಬರ್ರಿ ನೋಡೋಣ ಈಗ. ಇದು ಸ್ವಲ್ಪ ಇದು ಮಾಡ್ತೀನಿ, ಜಸ್ಟ್ ವೇಟ್. ಇದು ಒಂದು ಆತ, ಇದು ಒಂದು ಆತ. ಮುಗೀತಾ? ಆಮೇಲೆ ಇದು ಒಂದು. ಸರಿಪ್ಪ, ಈಗ ಸ್ಟಾರ್ಟ್ ಮಾಡೋಣ. ಬರ್ರಿ, ಎಲ್ಲಿದ್ರಿಪ್ಪ, ಇದು ಮುಗೀತಲ್ಲ, ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮುಗೀತಲ್ಲ. ಈಗ ಬರ್ರಿಪ್ಪ, ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಏನ್ರಿ, ಟೈಮ್ ವ್ಯಾಲ್ಯೂಗೆ ಬರ್ರಿಪ್ಪ. ಅಲ್ಲಿ ಟೈಮ್ ವ್ಯಾಲ್ಯೂ ಎಲ್ಲಿ ಐತಿ, ಸಾರಿ ಇದು ಸ್ವಲ್ಪ ನೋಡಿರಿ. ಟೈಮ್ ವ್ಯಾಲ್ಯೂ ಹೆಂಗೈತಿರಿಪ್ಪ, ಟೈಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ಐತಿ. ಟೈಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಆಪ್ಷನ್
ಆಪ್ಷನ್ ಪ್ರೀಮಿಯಂ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬರ್ರಿಪ್ಪ ಆಪ್ಷನ್ 1 ಅಲ್ಲೇ ಬರ್ರಿ ಏನ್ರಿ ಆಪ್ಷನ್ 1 ಅಲ್ಲೇ ಬರ್ರಿಪ್ಪ ಆಪ್ಷನ್ ಪ್ರೀಮಿಯಂ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಪ್ಷನ್ ಪ್ರೀಮಿಯಂ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಪ್ಷನ್ ಪ್ರೀಮಿಯಂ ನಮ್ದು ಎಲ್ಲಿ ಐತ್ರಿಪ್ಪ ಇದು ನಮ್ದು ಆಪ್ಷನ್ ಪ್ರೀಮಿಯಂ ಕಾಲ್ ಆಪ್ಷನ್ ಅಂತ ಐತಲ್ಲ ಇದು ನಮ್ದು ಏನ್ರಿಪ್ಪ ಆಪ್ಷನ್ ಪ್ರೀಮಿಯಂ ಎಷ್ಟೈತ್ರಿಪ್ಪ ನಮ್ದು ಆಪ್ಷನ್ 1 ಅಲ್ಲೇ ಆಪ್ಷನ್ ಪ್ರೀಮಿಯಂ ಎಷ್ಟೈತಿ 2.50 ಐತಿ ಹೌದಾ 2.50 ತಗೋರಿಪ್ಪ ಆಪ್ಷನ್ ಪ್ರೀಮಿಯಂ ಈಸ್ 2.50 ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಪ್ಷನ್ 1 ಅಲ್ಲೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟು ಬಂತ 3.50 ಬಂತ ಮೈನಸ್ 3.50 ಮಾಡ್ರಿಪ್ಪ ಆನ್ಸರ್ ಬರ್ತೈತಿ ಮೈನಸ್ 1.00 ಬರ್ತೈತಿ ಮೈನಸ್ 1.00 ಟೈಮ್ ವ್ಯಾಲ್ಯೂ ಅಲ್ಲೇ ಹೆಂಗೆ ಬರ್ತೈತಿ ಹಂಗೆ ಹಚ್ಕೋಬೇಕು ಮೈನಸ್ 1.00 ಬಂತು ಸೊ ಟೈಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ರುಪೀಸ್ ಮೈನಸ್ 1.00 ಅರ್ಥ ಆಯ್ತಾ ಆಪ್ಷನ್ 2 ಅಲ್ಲೇ ಆಪ್ಷನ್ ಪ್ರೀಮಿಯಂ ಎಷ್ಟೈತಿ ನೋಡಬೇಕಾಗಿ ಆಪ್ಷನ್ 2 ಅಲ್ಲೇ ಆಪ್ಷನ್ ಪ್ರೀಮಿಯಂ ಎಷ್ಟೈತಿ 6.75 ಐತಿ ಸೊ 6.75 ಬರೀರಿ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಪ್ಷನ್ 2 ಅಲ್ಲೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟು ಬಂತ್ರಿಪ್ಪ 0 ಬಂತು ಝೀರೋ ಬಂತು ಸೊ 0 ಹಚ್ಚಿರಿಪ್ಪ ಮೈನಸ್ 0 ಅಂತ ಹಚ್ಚಿರಿ 6.75 ಮೈನಸ್ 0 6.75 ಬಂತ ಇದು ನಿಮ್ದು ಟೈಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ರುಪೀಸ್ 6.75 ಅರ್ಥ ಆಯ್ತಾ ಮುಗಿತಿದ್ದು ಈಗ ಫೈನಲ್ ಆನ್ಸರ್ ಅಂತ ಹಾಕಿ ಬೇಕಂದ್ರೆ ಬರೀಲ್ಲ ಅಂದ್ರೆ ಬಿಟ್ಟಿದ್ದು ನಾ ಬಾಕ್ಸ್ ಹಾಕ್ತೀನಿ ಒಂದು ಆಪ್ಷನ್ ಅಂತ ಹಾಕಿರಿ 1 2 ಆಪ್ಷನ್ ಇಲ್ಲೇ ಕ್ಲಾಸಿಫಿಕೇಶನ್ ಆಪ್ಷನ್ 1 ಏನೈತಿ ಆಪ್ಷನ್ 1 ಇನ್ ದ ಮನಿ ಅಂತ ಐತಿ ಆಪ್ಷನ್ 1 ಇನ್ ದ ಮನಿ ಕ್ಲಾಸಿಫಿಕೇಶನ್ ಇನ್ ದ ಮನಿ ಐತಿ ಆಪ್ಷನ್ 2 ಔಟ್ ಆಫ್ ದ ಮನಿ ಐತಿ OTM ಔಟ್ ಆಫ್ ದ ಮನಿ ಐತಿ ಆಪ್ಷನ್ 2 ಔಟ್ ಆಫ್ ದ ಮನಿ ಐತಿ ಕರೆಕ್ಟಾ ಆಮೇಲೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲಿ ನೋಡ್ರಿಪ್ಪ ಆಪ್ಷನ್ 1 ಅಲ್ಲೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟು ಬಂತ 3.50 ಬಂತ 3.50 ಆಪ್ಷನ್ 2 ಅಲ್ಲೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟು ಬಂತ 0 ಬಂತ ಸೊ 0 ಹಚ್ಚಿರಿ ಕರೆಕ್ಟಾ ನೆಕ್ಸ್ಟ್ ಟೈಮ್ ವ್ಯಾಲ್ಯೂ ಇಲ್ಲಿ ಐತಿ ಟೈಮ್ ವ್ಯಾಲ್ಯೂ ಆಪ್ಷನ್ 1 ಅಲ್ಲೇ ಟೈಮ್ ವ್ಯಾಲ್ಯೂ ಎಷ್ಟು ಬಂತ ಮೈನಸ್ 1.00 ಬಂತ ಕರೆಕ್ಟಾ ಆಪ್ಷನ್ 2 ಅಲ್ಲೇ ಟೈಮ್ ವ್ಯಾಲ್ಯೂ ಎಷ್ಟು ಬಂತ 6.75 ಬಂತ 6.75 ಹಚ್ಚಿರಿ ಇಲ್ಲಿ ಮುಗೀತು ಇಲ್ಲಿ ನಿಮ್ದು ಸೊಲ್ಯೂಷನ್ ಏನ್ರಿಪ್ಪ ಮುಗೀತು ಕಂಪ್ಲೀಟ್ ಆಯಿತು ಮುಗೀತಾ ತಗೋರಿ ಸ್ಕ್ರೀನ್ಶಾಟ ಇದು ಕ್ವಶನ್ ನಿಮ್ದು ಆಪ್ಷನ್ 2 ಇಂದ ಸೊಲ್ಯೂಷನ್ ನಿಮ್ದು ಇದು ಫೈನಲ್ ಆನ್ಸರ್ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ಐತಿ ನೋಡ್ರಿಪ್ಪ ಕ್ವಶನ್ ಐತಿ ನೆಕ್ಸ್ಟ್ ಕ್ವಶನ್ ಪ್ರಾಬ್ಲಮ್ ಆನ್ ಬಟರ್ಫ್ಲೈ ಸ್ಪ್ರೆಡ್ ಅಂತ ಐತಿ ಏನ್ರಿ ಪ್ರಾಬ್ಲಮ್ ಆನ್ ಬಟರ್ಫ್ಲೈ ಸ್ಪ್ರೆಡ್ ಇದು ಹೊಸ ವರ್ಡ್ ಐತಿ ಇದು ಬಟರ್ಫ್ಲೈ ಸ್ಪ್ರೆಡ್ ಅಂತ ಐತಿ ಸೊ ನೋಡೋಣ ಕ್ವಶನ್ ಹೆಂಗೈತಿ ಅಂತ ಕ್ವಶನ್ ನೋಡ್ರಿ ಇದು A stock is currently worth rupees 61. An investor feels that a significant price move is unlikely till expiry. Create a butterfly spread from the following table. If the stock price on the day of expiry closes at 40 ಅದು ಮೈನಸ್ 40 ಅದು ಎಟ್ 40 ಅಂತ ಐತಿ ಇದು 45 50 55 60 65 70 75 40 ಇಂದ 75 ಮಟ್ಟ ಐತ್ರಿ ಕ್ಯಾಲ್ಕುಲೇಟ್ ಹೀಸ್ ಪ್ರಾಫಿಟಬಿಲಿಟಿ ಆನ್ ಇಂಡಿವಿಜುವಲ್ ಪೊಸಿಷನ್ಸ್ ಆಸ್ ವೆಲ್ ಆಸ್ ಓವರ್ ಆಲ್ ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್ ಐತಿ ಸ್ಟ್ರೈಕ್ ಪ್ರೈಸ್ 55 60 65 ಅಂತ ಕೊಟ್ಟಾರ ನೆಕ್ಸ್ಟ್ ಐತಿ ಕಾಲ್ ಪ್ರೀಮಿಯಂ 10.75 ಅಂತ ಐತಿ ಓಕೆ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಐತಿ ನಿಮ್ದು ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ರಿಪ್ಪ ಇದು ರಿಪೀಟ್ ಐತ್ರಿ ಸೊ ಇದು ಒಂದು ಮುಗಿಸ್ತೀನಿ ನೋಡ್ರಿ ಈ ಸೊಲ್ಯೂಷನ್ ಮಾಡಕ್ಕೆ ನೋಡ್ರಿ ಸೊಲ್ಯೂಷನ್ ಹೆಂಗೆ ಮಾಡ್ಬೇಕಂತ ಜಸ್ಟ್ ವೇಟ್ ಓಕೆ ಸರಿ ಬರ್ರಿಪ್ಪ ಈಗ ಆನ್ಸರ್ ನೋಡ್ರಿಪ್ಪ ಅಲ್ಲಿ ಆನ್ಸರಲ್ಲಿ ಏನು ಮಾಡ್ಬೇಕಾ ಇದು ಏನು ಬಟರ್ಫ್ಲೈ ಬೋರ್ಡ್ ಮೇಲೆ ಐತಿದು ಓಕೆ ಬಟರ್ಫ್ಲೈ ಅರ್ಥ ಆಯ್ತಾ ಇಲ್ಲ ಐತೆ ನೋಡ್ರಿ ಕ್ರಿಯೇಟ್ ಅ ಬಟರ್ಫ್ಲೈ ಸ್ಪ್ರೆಡ್ ಅಂತ ಐತಲ್ಲ ಇದ್ರ ಬೇಸ್ ಮೇಲೆ ಕ್ವಶನ್ ಐತಿ ಸೊ ಬರ್ರಿಪ್ಪ ಸ್ಟೆಪ್ 1 ಕ್ರಿಯೇಟ್ ಬಟರ್ಫ್ಲೈ ಸ್ಪ್ರೆಡ್ ಆಸ್ ಗಿವನ್ ಇನ್ ದ ಕ್ವಶನ್ ಓಕೆ ರೆಡಿ ಮಾಡಬೇಕಾ ಸೊ ಯಾಕಂದರೆ ಇದು ಯಾವ ಆಪ್ಷನ್ ಐತಿ ಇದು ಕಾಲ್ ಆಪ್ಷನ್ ಐತಿ ಇದು ಕಾಲ್ ಆಪ್ಷನ್ ಸೊ ಎ ಕಾಲ್ ಬಟರ್ಫ್ಲೈ ಸ್ಪ್ರೆಡ್ ಈಸ್ ಕ್ರಿಯೇಟೆಡ್ ಬೈ ಇದು ರೂಲ್ ಐತಿ
ಇದು ರೂಲ್ ನೆನ್ಪಿಡ್ಕೊರಿ. ಏನು ಮಾಡ್ಬೇಕಾ, ಬೈ ಒನ್ ಕಾಲ್ ಎಟ್ ಲೋವರ್ ಸ್ಟ್ರೈಕ್, ಸೆಲ್ ಟು ಕಾಲ್ ಎಟ್ ಮಿಡಲ್ ಸ್ಟ್ರೈಕ್, ಬೈ ಒನ್ ಕಾಲ್ ಎಟ್ ಹೈಯರ್ ಸ್ಟ್ರೈಕ್. ಇದು ಹೆಂಗೈತಿ ಹಂಗೆ ಪರ್ಫೆಕ್ಟ್ ಮಾಡ್ಕೋಬೇಕು ನೀವು. ಬೈ ಒನ್ ಕಾಲ್ ಎಟ್ ಲೋವರ್ ಸ್ಟ್ರೈಕ್, ಸೆಲ್ ಫಸ್ಟ್ ಬೈ ಒನ್ ಕಾಲ್ ಲೋವರ್ ಸ್ಟ್ರೈಕ್, ಸೆಕೆಂಡ್ ಸೆಲ್ ಟೂ ಕಾಲ್ಸ್ ಎಟ್ ಮಿಡಲ್ ಸ್ಟ್ರೈಕ್, ಆಮೇಲೆ ಥರ್ಡ್ ಮತ್ತು ಬೈ ಒನ್ ಕಾಲ್ ಎಟ್ ಹೈಯರ್ ಸ್ಟ್ರೈಕ್. ಇದು ನೆನ್ಪಿಡ್ಕೋರಿ, ಇದು ರೂಲ್ಸ್, ಬಟರ್ಫ್ಲೈ ಸ್ಪ್ರೆಡ್ ರೂಲ್ಸ್ ಇದು. ಸರಿ, ಸೊ ದ ಸ್ಟ್ರಾಟಜೀಸ್ ಫಸ್ಟ್ ಏನೈತ್ರಿಪ್ಪ 55 ಐತಿ. ಫಸ್ಟ್ ಏನೈತಿ 55 ಐತಿ. ಸೊ ಫಸ್ಟ್ ನಮ್ದು ರೂಲ್ ಏನು ಹೇಳ್ತಾರಿಪ್ಪ, ಬೈ ಒನ್ ಕಾಲ್ ಎಟ್ ಲೋವರ್ ಸ್ಟ್ರೈಕ್ ಅಂತ ಹೇಳ್ತಾರೆ, ಹೌದಲ್ಲ. ಲೋವರ್ ಸ್ಟ್ರೈಕ್, ಇದು ಲೋವರ್ ಸ್ಟ್ರೈಕ್ ಹೌದಲ್ಲ. ನೋಡ್ರಿ 55, 60 ಮತ್ತು 65 ಇದ್ರಾಗ ಲೋವರ್ ಯಾವ್ದು? ಆಬ್ವಿಯಸ್ಲಿ ಲೋವರ್ ಯಾವುದ್ರಿಪ್ಪ, ಲೋವರ್ ಸ್ಟ್ರೈಕ್ ಪ್ರೈಸ್ ಇಸ್ 55. ಸೊ ಬೈ ಒನ್ ಕಾಲ್ ಎಟ್ ಲೋವರ್ ಸ್ಟ್ರೈಕ್, ಸೊ ಬೈ ಒನ್ ಕಾಲ್ ಅಂತ ಹೇಳ್ತೀನಿ. ಬೈ ಒನ್ ಕಾಲ್ ಎಟ್ 55 ಬಿಕಾಸ್ ಬೈ ಒನ್ ಕಾಲ್ ಎಟ್ ಲೋವರ್ ಸ್ಟ್ರೈಕ್, ಕರೆಕ್ಟಾ. 55 ಎಷ್ಟೈತಿ ಅಮೌಂಟ್? ಅದು 10 ಐತಿ. ಎಷ್ಟೈತಿ? 10 ಐತಿ. ಸೊ 10 ಇಂಟು ಒನ್ ಕಾಲ್. ಬೈ ಅಂದ್ರೆ ಏನ್ರಿಪ್ಪ, ಪೇಮೆಂಟ್ ಮಾಡ್ಬೇಕು ನೀವು. ಬೈ ಅಂದ್ರೆ ಏನ್ರಿ, ಬಾಯ್ ಮಾಡಿದ ಮೇಲೆ ಪೇಮೆಂಟ್ ಮಾಡಬೇಕಲ್ಲ, ಅದಕ್ಕೆ ಬೈ ಒನ್ ಕಾಲ್ 55 ಎಷ್ಟು ರೂಪಾಯಿ ಐತಿ? 10 ರೂಪೀಸ್ ಐತಿ. ಸೊ 10 ಇಂಟು ಒನ್ ಕಾಲ್, ಸೊ ಎಷ್ಟು ರೂಪೀಸ್ ಇಪ್ಪ? 10 ರೂಪೀಸ್. ಸೊ ಬೈ ಅಂದರೆ ಪೇ ಮಾಡ್ಕೋಬೇಕು, ಪೇ ರುಪೀಸ್ 10 ಮುಗೀತಾ? ಸರಿ, ಸೆಕೆಂಡ್ ಆಪ್ಷನ್ ನಮ್ದು ಏನೈತ್ರಿಪ್ಪ, ಸೆಲ್ ಟು ಕಾಲ್ಸ್ ಎಟ್ ಮಿಡಲ್ ಸ್ಟ್ರೈಕ್. 60 is ಮಿಡಲ್ ಸ್ಟ್ರೈಕ್ ಬಿಕಾಸ್ ಆಫ್ 55 ಲೋವರ್, 65 ಹೈಯೆಸ್ಟ್, ಮಿಡಲ್ ಈಸ್ 60. ಸೊ ಸೆಲ್ ಟು ಕಾಲ್ಸ್ ಎಟ್ ಮಿಡಲ್ ಸ್ಟ್ರೈಕ್. ಸೊ ಸೆಲ್ ಟು ಕಾಲ್ಸ್ ಎಟ್ 60 ಎಷ್ಟೈತಿ ಅವಾಗ? 7 ರೂಪೀಸ್ ಐತಿ. ಎಷ್ಟೈತಿ? 7 ರೂಪೀಸ್ ಐತಿ. ಸೊ 7 ಇಂಟು 2 ಕಾಲ್ಸ್. ಸೇಲ್ ಅಂದರೆ ಏನ್ರಿಪ್ಪ, ಪೇಮೆಂಟ್, ಅಮೌಂಟ್ ಬರ್ತೈತಿ. ಸೇಲ್ ಮಾಡಿದ್ರೆ ಅಮೌಂಟ್ ಬರ್ತೈತಿ ಅಂದರೆ ರಿಸಿಪ್ಟ್. ಸೊ ರಿಸೀವ್ 7 ಇಂಟು 2 14. ಸೊ ರಿಸೀವ್ ರುಪೀಸ್ 14. ಅರ್ಥ ಆಯ್ತಾ? ಬಾಯ್ ಅಂದರೆ ಪೇಮೆಂಟ್, ಸೆಲ್ ಅಂದರೆ ರಿಸಿಪ್ಟ್. ಸರಿ, ಮುಗೀತು. ಥರ್ಡ್ ನಮ್ದು ರೂಲ್ ಐತಿ. ಥರ್ಡ್ ರೂಲ್ ನಮ್ದು ಏನೈತ್ರಿಪ್ಪ, ಏನು ರೂಲ್ ನಮ್ದು? ಥರ್ಡ್ ರೂಲ್ ಸೇಸ್ ದ್ಯಾಟ್ ಬೈ ಒನ್ ಕಾಲ್ ಎಟ್ ಹೈಯರ್ ಸ್ಟ್ರೈಕ್. 65 is ಹೈಯೆಸ್ಟ್ ಸ್ಟ್ರೈಕ್, ಹೌದಲ್ಲ, ಹೈಯೆಸ್ಟ್ ಅಲ್ಲ ಅದು. ಸೊ 65 is ಹೈಯೆಸ್ಟ್ ಸ್ಟ್ರೈಕ್. ಸೊ ಬೈ ಒನ್ ಕಾಲ್ ಎಟ್ 65 ಬಿಕಾಸ್ 65 is ಹೈಯರ್. ಸೊ ಅವಾಗ ಪ್ರೈಸ್ ಎಷ್ಟೈತಿ? 5 ಐತಿ. 5 ಇಂಟು ಒನ್ ಕಾಲ್ 5. ಸೊ ಪೇ ಬೈ ಅಂತ ಐತಿ. ಸೊ ಪೇ ರುಪೀಸ್ 5 ಅಂತ ಐತಿ. ಇದು ಅರ್ಥ ಆಯ್ತು ನಿಮಗೆ? ಈಗೇನು ಮಾಡ್ಬೇಕಾ, ನೆಟ್ ಇನಿಷಿಯಲ್ ಕಾಸ್ಟ್ ಅಂತ ಬರೀಬೇಕು. ಇದು ಮುಗಿದ ಮೇಲೆ ನೆಟ್ ಇನಿಷಿಯಲ್ ಕಾಸ್ಟ್ ಅಂತ ಪೇ ಅಂತೈತಿಲ್ಲ, ಆ್ಯಡ್ ಮಾಡ್ಕೋಬೇಕು. ಪೇ ರುಪೀಸ್ 10 ಆ್ಯಡ್ ಮಾಡ್ಕೋಬೇಕು. ಮತ್ತು ಪೇ ರುಪೀಸ್ 5 ಆ್ಯಡ್ ಮಾಡ್ಕೋಬೇಕು. ರಿಸೀವ್ ಮೈನಸ್ ಮಾಡ್ಕೋಬೇಕು. ಪೇ ಆ್ಯಡ್ ಮೈನಸ್ ರಿಸೀವ್ 14 ಮೈನಸ್ ಮಾಡಿರಿಪ್ಪ. 1 ಬರ್ತೈತೆ ಆನ್ಸರ್. ಎಷ್ಟ್ರಿಪ್ಪ? 1 ಆನ್ಸರ್ ಬರ್ತೈತಿ. 1 ಅಂದರೆ ಏನ್ರಿಪ್ಪ, ಡೆಬಿಟ್ ಈಸ್ ಜಾಸ್ತಿ, ಪೇಮೆಂಟ್ ಈಸ್ ಜಾಸ್ತಿ ಅಂದರೆ ಆನ್ಸರ್ ಬಂತಲ್ಲ, ಪಾಸಿಟಿವ್ ಆನ್ಸರ್ ಬಂತಲ್ಲ, ಅದು ನೆಟ್ ಡೆಬಿಟ್. ಪಾಸಿಟಿವ್ ಆನ್ಸರ್ ಬಂದರೆ ನೆಟ್ ಡೆಬಿಟ್, ನೆಗೆಟಿವ್ ಆನ್ಸರ್ ಬಂದರೆ ನೆಟ್ ಕ್ರೆಡಿಟ್. ಪಾಸಿಟಿವ್ ಆನ್ಸರ್ ಬಂದರೆ ನೆಟ್ ಡೆಬಿಟ್, ನೆಗೆಟಿವ್ ಆನ್ಸರ್ ಬಂದರೆ ನೆಟ್ ಕ್ರೆಡಿಟ್. ಈಗ ಪಾಸಿಟಿವ್ ಆನ್ಸರ್ ಬಂತ, ಸೊ ನೆಟ್ ಡೆಬಿಟ್ ಇಸ್ ಈಕ್ವಲ್ ಟು ₹1. ಅರ್ಥ ಆಯ್ತಿದ್ದು? ಸರಿ, ಇದು ಮುಗಿದ ಮೇಲೆ ಏನು ಮಾಡ್ಬೇಕು? ನೆಕ್ಸ್ಟ್ ಸ್ಟೆಪ್ 2 ಏನೈತ್ರಿಪ್ಪ? ಸ್ಟೆಪ್ 2 ನಮ್ದು ಏನೈತ್ರಿಪ್ಪ, ಪ್ರಾಫಿಟ್ ಕ್ಯಾಲ್ಕುಲೇಷನ್ ಟೇಬಲ್ ಐತಿ. ಏನೈತಿ? ಪ್ರಾಫಿಟ್ ಕ್ಯಾಲ್ಕುಲೇಷನ್ ಟೇಬಲ್ ಐತಿ. ಪ್ರಾಫಿಟ್ ಕ್ಯಾಲ್ಕುಲೇಷನ್ ಟೇಬಲ್ ಮಾಡ್ಕೋಬೇಕಲ್ಲ. ಫಸ್ಟ್ ಏನು ಬರೀರಿಪ್ಪ? ಸ್ಟಾಕ್ ಪ್ರೈಸ್ ಬರೀರಿಪ್ಪ. ಫಸ್ಟ್ ಏನ್ರಿ? ಸ್ಟಾಕ್ ಪ್ರೈಸ್ ಹೆಂಗೆ ಬಂದಿರಿಪ್ಪ? ಇದು ಎಲ್ಲ 40 ಇಂದ 75 ಇಲ್ಲಿ ನೋಡ್ರಿಪ್ಪ. ಸ್ಟಾಕ್ ಪ್ರೈಸಸ್ 40, 45, 50, 55, 60, 65, 70, 75 ಮಟ್ಟ ಐತಲ್ಲ. ಹೆಂಗೈತಿ ಹಂಗೆ ಕಾಪಿ ಪೇಸ್ಟ್ ಮಾಡಿರಿ. ಅರ್ಥ ಆಯ್ತಾ? ಇದು ಮುಗಿದ ಮೇಲೆ ಬಾಯ್ ಕಾಲ್, ಯಾಕಂದ್ರೆ ನೋಡ್ರಿಪ್ಪ, ಬಾಯ್ ಕಾಲ್ 55ಗೆ ಬಂದಿದ್ದು. ಬಾಯ್ ಕಾಲ್ 55ಗೆ ಬಂತಲ್ಲ, ಅಲ್ಲಿ 55ಗೆ ಬಾಯ್ ಕಾಲ್ ಬಂದ. ಯಾಕಂದರೆ ಬಿಕಾಸ್ ಆಫ್ ಲೋವರ್. ಬಾಯ್ ಕಾಲ್ ಎಟ್ 55. ಕರೆಕ್ಟಾ? ಬಾಯ್ ಕಾಲ್ ಎಟ್ 55. ಈಗ ಏನು ಮಾಡ್ರಿಪ್ಪ, ಬಾಯ್ ಕಾಲ್ ಎಟ್ 55 ಅಂತ 55 ನಿಮ್ದು ಎಲ್ಲೈತಿ? ಇಲ್ಲಿ ಮಟ್ಟ ಐತಿ. 55 ನಿಂದ 40 ಇಂದ 55 ಮಟ್ಟ ನೋಡ್ಕೋಬೇಕು ನೀವು. ಯಾಕಂದರೆ 55 ಕಾಲ್ ಮಟ್ಟ ಐತಲ್ಲ, ಅದಕ್ಕೆ 40 ಇಂದ 55 ಕಾಲ್ ಮಟ್ಟ ನೋಡ್ರಿಪ್ಪ ನೀವು. ಎಷ್ಟು ಅಮೌಂಟ್ ಐತಿ? ಪೇ ₹10 ಐತಿ. ಪೇ ಅಂದರೆ ಕೊಡ್ಬೇಕು. ಪೇ ಅಂದರೆ ಏನ್ರಿಪ್ಪ? ಕೊಡ್ಬೇಕು. ಸೊ ಮೈನಸ್ ಮಾಡ್ಕೋಬೇಕು. ಪೇ ಅಂದರೆ ಕೊಡ್ಬೇಕು, ರಿಸೀವ್ ಅಂದರೆ ಪ್ಲಸ್ ಬರಬೇಕು. ಸೊ ಪೇ ₹10 ಐತಿ. ಸೊ -10 55 ಮಟ್ಟ ಬರೀಬೇಕು. ಯಾಕಂದರೆ 55 ಕಾಲ್ ಐತಿ. ಸೊ 55 ಮಟ್ಟ -10 ಬರೀಬೇಕು. ಅರ್ಥ ಆಯ್ತಾ ಇದು? ಸರಿ, ಸೆಕೆಂಡ್ ಏನೈತಿ? ಸೆಲ್ ಕಾಲ್ ಎಟ್ 60 ಐತಿ.
ಸೊ ಸೆಲ್ 2 ಕಾಲ್ 60, ಇದು ಬೈ 1 ಕಾಲ್ 55, ಸೆಲ್ 2 ಕಾಲ್ 60. ಸೊ ಸೆಲ್ 2 ಕಾಲ್ಸ್ 60 ಕಾಲ್ಸ್ ಬರಬೇಕಲ್ಲಿ. ಹಾಂ, ಸೆಲ್ 2 ಕಾಲ್ಸ್ 60 ಅಂತ ಐತಿ. ಸೆಲ್ 2 ಕಾಲ್ಸ್ 60. ಸೊ ಏನು ಮಾಡಿರಿಪ್ಪ, 40 60 ಮಟ, 40 60 ಮಟ ಏನು ಮಾಡಬೇಕಾ, 40 60 ಮಟ ಏನೈತಿರಿಪ್ಪ, ರಿಸೀವ್ 14 ಅಂತ ಐತಿ. ಏನೈತಿ, ರಿಸೀವ್ 14 ಅಂತ ಐತಿ. ರಿಸೀವ್ ಅಂದರೆ ಬರ್ಬೇಕು. ಸೊ +14 ಎಲ್ಲಿ ಮಟ, 60 ಮಟ ಬರಿಬೇಕು. ಏನ್ರಿ, 60 ಮಟ ಬರಿಬೇಕು. ಯಾಕಂದರೆ 60 ಮಟ ಕಾಲ್ ಐತಿ, 60 ಮಟ ಕಾಲ್ ಐತಿ. ಸೊ ಅಲ್ಲಿ ಮಟ ಬರಿಬೇಕು. ಅರ್ಥ ಆಯ್ತಾ? ಸರಿ, ಇದು ಮುಗಿತಾ. ನೆಕ್ಸ್ಟ್ ಐತಿ ಥರ್ಡ್ ಆಪ್ಷನ್, ಬೈ 1 ಕಾಲ್ 65. ಬೈ 1 ಕಾಲ್ 65 ಬರೀರಿಪ್ಪ. ಆಪ್ಷನ್ 3, ಬೈ 1 ಕಾಲ್ 65 ಮಟ. ಈಗೇನು ಮಾಡ್ರಿಪ್ಪ, 40 65 ಮಟ, 40 65 ಮಟ ಏನೈತಿ, ಪೇ ಅಂತ ಐತಿ. 40 65 ಮಟ ಏನೈತ್ರಿಪ್ಪ, ಬಿಕಾಸ್ ಬೈ 1 ಕಾಲ್ 65 ಮಟ ಐತಿ. ಸೊ 65 ಮಟ ಎಷ್ಟು ರೀ, ಪೇ ₹5 ಅಂತ. ಪೇ ಅಂದ್ರೆ ಏನ್ರಿಪ್ಪ, -5. ಪೇ ಅಂದ್ರೆ ಏನ್ರಿಪ್ಪ, -5. ಸೊ -5 ಬರೀರಿಪ್ಪ, -5 ಬರೀರಿ. ಎಲ್ಲರಿಪ್ಪ, 40 65 ಮಟ, 40 65 ಮಟ ಏನು ಬರೀಬೇಕು ನೀವು, -5 -5 ಮಟ ಬರೀಬೇಕು ನೀವು. ಅರ್ಥ ಆಯ್ತಿದ್ದು? ಇದು ಅರ್ಥ ಆಯ್ತಾ? ಸರಿ, ಮುಗಿತಾ. ಲಾಸ್ಟ್ ಕಾಲಮ್ ಬರಿಬೇಕು, ನೆಟ್ ಪ್ರಾಫಿಟ್ ಓರ್ ಲಾಸ್ ಅಂತ ಬರಿಬೇಕು. ಲಾಸ್ಟ್ ಕಾಲಮ್ ನೆಟ್ ಪ್ರಾಫಿಟ್ ಓರ್ ಲಾಸ್ ಅಂತ ಬರಿಬೇಕು. ಸರಿ, ಮುಗಿತಾ? ಏನು ಡೌಟ್ ಐತಿ? ಇರಲ್ಲ? ಸರಿ, ಇಷ್ಟು ಮುಗಿದ ಮೇಲೆ ಏನು ಮಾಡಬೇಕು, ಇಷ್ಟು ಮುಗಿದ ಮೇಲೆ ಬರ್ರಿ ಇಲ್ಲೇನು ಚಾಲು ಮಾಡ್ಬೇಕು, 16 ಚಾಲು ಮಾಡ್ಬೇಕು ಇಲ್ಲಿ. ಯಾಕಂದರೆ ಇಲ್ಲಿ ಮಟ ಮುಗಿತಲ್ಲ, ಇಲ್ಲಿ ಚಾಲು ಮಾಡ್ಬೇಕು. ಓಕೆ, ಬರ್ರಿಪ್ಪ. ಫಸ್ಟ್ ನೋಡ್ರಿಪ್ಪ, ಏನು ಮಾಡ್ಬೇಕಾ, ಯಾವಾಗಲೂ ಫಸ್ಟ್ ಲಾಸ್ಟ್ಗೆ ಬರ್ರಿಪ್ಪ, ಲಾಸ್ಟಿಂದ ಬರ್ರಿ. 5 ಡಿಫ್ರೆನ್ಸ್ ಐತಿರಿಪ್ಪ. ಏನೇನೈತಿ, 5 ಡಿಫ್ರೆನ್ಸ್ ಐತಿ. 5 ಡಿಫ್ರೆನ್ಸ್ ಐತಿ. ಸೊ ಏನು ಮಾಡ್ತೀರಿಪ್ಪ, 5 ಡಿಫ್ರೆನ್ಸ್ ಅಂದರೆ ಬರ್ರಿ. 5 ಡಿಫ್ರೆನ್ಸ್ ಅಂದರೆ ಏನು ಮಾಡಿರಿಪ್ಪ, ಫಸ್ಟ್ ನೋಡ್ರಿಪ್ಪ, -5 ಅಂತ ಐತಿ ಇಲ್ಲಿ. ಫಸ್ಟ್ ಡಿಫ್ರೆನ್ಸ್ ಏನ್ರಿಪ್ಪ, -5 ಅಂತ ಐತಿ. -5 ಅಂದರೆ ನೋಡ್ರಿಪ್ಪ, ಸಿಂಪಲ್ ಹೇಳ್ತೀನಿ ನಿಮಗೆ. 5 ಡಿಫ್ರೆನ್ಸ್ ಎಲ್ಲ ಕಡೆ 5 ಡಿಫ್ರೆನ್ಸ್ ಐತಲ್ಲ, ಎಲ್ಲ ಕಡೆ 5 ಡಿಫ್ರೆನ್ಸ್ ಐತಿ. ಸೊ ಏನು ಮಾಡಿರಿಪ್ಪ, 5 ಡಿಫ್ರೆನ್ಸ್ ಅಂದರೆ ಎಲ್ಲ ಕಡೆ ತಗೋರಿ, ಸಿಂಪಲ್. 40 ಮೈನಸ್ ನೋಡಿರಿ, ಎಲ್ಲ ಕಡೆ ನೋಡ್ರಿಪ್ಪ ಎಷ್ಟು ಡಿಫ್ರೆನ್ಸ್ ಐತಿ, 5 ಡಿಫ್ರೆನ್ಸ್ ಐತಿ. ಇಲ್ಲಿನೂ ಎಷ್ಟು, ಇಲ್ಲಿನೂ ಡಿಫ್ರೆನ್ಸ್ ಎಷ್ಟು ಐತಿ, 5 ಡಿಫ್ರೆನ್ಸ್ ಐತಿ. ಇಲ್ಲಿನೂ ಡಿಫ್ರೆನ್ಸ್ 5 ಐತಿ, 5 ಡಿಫ್ರೆನ್ಸ್ ಐತಿ. ಸೊ ಈಗ ಏನು ಮಾಡಿರಿ ನೀವು, 5 ಡಿಫ್ರೆನ್ಸ್ ಅಂದರೆ ನೋಡ್ರಿಪ್ಪ, ಬರೀಪ್ಪ ಸ್ಟಾರ್ಟಿಂಗ್ ಬರೀಪ್ಪ. ಇಲ್ಲಿ ನೋಡಿರಿ 5 ಡಿಫ್ರೆನ್ಸ್ ಐತಿ. 5 ಸೆಕೆಂಡ್ ಮತ್ತು 5 10 15 20 25 5 ಟೇಬಲ್ ಬರ್ತೈತಿ. ಎಲ್ಲ 5 ಡಿಫ್ರೆನ್ಸ್ ಅಂದರೆ ಏನ್ರಿಪ್ಪ, ಫಸ್ಟ್ 5, ಆಮೇಲೆ 5 + 5 10, ಮತ್ತು 5 + 5 + 5 15, ಮತ್ತು 5 + 5 + 5 + 5 20 ಹಿಂಗೆ. ಸೊ ಬರೀಪ್ಪ, ಫಸ್ಟ್ ಡಿಫ್ರೆನ್ಸ್ ಐತಿ 5 ತಗೋರಿಪ್ಪ. ಫಸ್ಟ್ ಡಿಫ್ರೆನ್ಸ್ 5 ಐತಿ. ಸೊ 5 ತಗೋರಿ, ಮೈನಸ್ ಬೇಡ. ಈಗ ಪ್ಲಸ್ ನಾರ್ಮಲ್ ತಗೋಬೇಕು. 5 ತಗೋರಿ. 5 - 10, 5 - 10, 5 - 10 ಎಷ್ಟ್ರಿಪ್ಪ, -5 ಬರ್ತೈತಿ. 5 - 10 ಅಂದರೆ -5 ಬರ್ತೈತಿ. ಅರ್ಥ ಆಯ್ತಾ? ಸೆಕೆಂಡ್ -5 -10 ಬರ್ತೈತಿ. ಸೊ ನೀವು ಬರೀ 10 ಬರಿಬೇಕು. 10 - 10 0 ಬರ್ತೈತಿ. ಅರ್ಥ ಆಯ್ತಾ? ನೆಕ್ಸ್ಟ್ 5 - 5 - 5 15 ಬರ್ತೈತಿ. 15 - 10 ಎಷ್ಟು ಬರ್ತೈತಿಪ್ಪ, +5 ಬರ್ತೈತಿ. ಅರ್ಥ ಆಯ್ತಾ? ನೆಕ್ಸ್ಟ್ 3 ಆಗಿತ್ತಾ, ಈಗ 4ನೇ. ಹಾಂ, 5 - 5 - 5 - 5 ಸೊ 20 ಬರ್ತೈತಿ. ಎಷ್ಟು ಬರ್ತೈತಿ, 20 ಬರ್ತೈತಿ. 20 - 10 ಎಷ್ಟು ಬರ್ತೈತಿಪ್ಪ, +10 ಬರ್ತೈತಿ. +10 ಬರ್ತೈತಿ. ಅರ್ಥ ಆಯ್ತಿದ್ದು? ಹಾಂ, ಮುಗಿತಿಲ್ಲ. ನೆಕ್ಸ್ಟ್ ಇಲ್ಲಿ ಬರ್ರಿಪ್ಪ, 60 ಮಟ ಆಗಿತ್ತಿಲ್ಲ. ಈಗ 65 ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 65 ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಿಂಪಲ್ ಐತಿರಿಪ್ಪ ಇಲ್ಲ. ಓಕೆ, ಸಿಂಪಲ್ ಐತಿ ಇಲ್ಲ. ಇಲ್ಲಿ 2 ಅಂತ ಐತಿ. ಏನ್ರಿಪ್ಪ, ಇಲ್ಲಿ 2 ಅಂತ ಐತಿ. 1 ಅಂದರೆ ಬರಾಕ್ ಇದು ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. 1 ಅಂದರೆ 2 ಅಂದರೆ ಬರಿಬೇಕು ಕಂಪಲ್ಸರಿ. 2 ಅಂದರೆ ಕಂಪಲ್ಸರಿ ಬರಿಬೇಕು. 2 ಅಂದರೆ ಬರೀರಿಪ್ಪ. 2 ಏನು ಮಾಡಿರಿಪ್ಪ, 2 × -5, 2 × -5 ಮೈನಸ್ ಬರಿಬೇಕು ಇಲ್ಲಿ. ಯಾಕಂದರೆ ಇಂಟು ಮಾಡಬೇಕಲ್ಲ, ಅದಕ್ಕೆ ಬರಿಬೇಕು. 2 × -5, 2 × -5 ಎಷ್ಟು ಬರ್ತೈತಿಪ್ಪ, 2 × -5 ಅಂದರೆ -10 ಬರ್ತೈತಿ. 2 × -5 ಅಂದರೆ -10 ಬರ್ತೈತಿ ರೀ. +4 ಎಲ್ಲ ಕಡೆ +14 ಮಾಡಿರಿಪ್ಪ. +14 ಮಾಡಿರಿಪ್ಪ. ಎಷ್ಟು ಬರ್ತೈತಿರಿಪ್ಪ, -10 + 14 ಅಂದರೆ 4 ಬರ್ತೈತಿ. ಓಕೆ, ನೆಕ್ಸ್ಟ್ ಮತ್ತೆ 2 × ಎಷ್ಟಿದ್ದು,
ಎರಡು ಸೇರಿಸಿ 2 ಇಂಟು -10 -5 -10 2 ಇಂಟು -10 2 ಇಂಟು -10 ಎಷ್ಟು ಬರ್ತೈತಿಪ್ಪ -20 ಬರ್ತೈತಿ. ಎಷ್ಟು ಬರ್ತೈತಿ -20 ಬರ್ತೈತಿ. -20 ಪ್ಲಸ್ 14 -20 ಪ್ಲಸ್ 14 ಮಾಡಿರಿಪ್ಪ ಎಷ್ಟು ಬರ್ತೈತಿ -20 ಪ್ಲಸ್ 14 -6 ಬರ್ತೈತಿ ಆನ್ಸರ್. -6 ಆನ್ಸರ್ ಬರ್ತೈತಿ ಕರೆಕ್ಟಾ. ನೆಕ್ಸ್ಟ್ ಮತ್ತೆ 2 5 ಪ್ಲಸ್ 5 ಪ್ಲಸ್ 5 3 -15 ಬರ್ತೈತಿ -15. ಸೊ 2 ಇಂಟು -15 -30 ಬರ್ತೈತಿ ಆನ್ಸರ್. -30 ಪ್ಲಸ್ 14 ಓಕೆ ಪ್ಲಸ್ 14 ಮಾಡಿರಿಪ್ಪ ಎಷ್ಟು ಬರ್ತೈತಿ -16 ಬರ್ತೈತಿ ಆನ್ಸರ್. ಎಷ್ಟು ರೀ -16 ಆನ್ಸರ್ ಬರ್ತೈತಿ. ಏನು ಡೌಟ್ ಇದ್ರಾಗ? ಏನು ಡೌಟ್ ಇಲ್ಲ ಇಲ್ಲಲ್ಲ? ಏನು ಡೌಟ್ ಇಲ್ಲ? ಇಲ್ಲಿ ಮಟ್ಟ ಮಾಡ್ಬೇಕು. ಇಲ್ಲಿ ಮಟ್ಟ ಏನು ರೀ ಮಾಡ್ಬೇಕು ನೀವು. ಇಲ್ಲಿ ಮಟ್ಟ ಮಾಡ್ರಿ. ಓಕೆ ಸರಿ. ಈಗ ಏನು ಮಾಡೋಣ? ಇಷ್ಟು ಮಟ್ಟ ಮುಗಿದ ಮೇಲೆ ಇಷ್ಟು ಮಟ್ಟ ಮುಗಿತಲ್ಲ, ಈಗ ಸಿಂಪ್ಲಿ ಮಾಡೋಣ. ಏನು ಮಾಡ್ತೀವಿ ಸಿಂಪ್ಲಿ? ಈಗ ನೋಡ್ರಿ, ತಗೋರಿ ಕ್ಯಾಲ್ಸಿ ತಗೋರಿ, ನಾ ಹೇಳ್ತೀನಿ ಹಂಗೆ ಮಾಡ್ಬೇಕಾ. -10 ಪ್ಲಸ್ 14 -5 ಕಡ್ರಿ. -10 ಪ್ಲಸ್ 14 -5 -10 ಪ್ಲಸ್ 14 -5 ಓಕೆ ತಗೋರಿಪ್ಪ. ಬರ್ರಿ ಇಲ್ಲಿ ಫಸ್ಟ್ಲೇ ಬರ್ರಿಪ್ಪ. ಇದು ಮಾಡಿರಿ, ಎಲ್ಲ ಮಾಡಿರಿ. ಇದು ಎಲ್ಲ ಮಾಡಿರಿಪ್ಪ. -10 ಪ್ಲಸ್ 14 -5 ಆನ್ಸರ್ -1 ಬಂತು. ನೆಕ್ಸ್ಟ್ -10 ಪ್ಲಸ್ 14 -5 ಆನ್ಸರ್ ಎಷ್ಟು ಬಂತ -1 ಬಂತು. ಸಾರಿ ಇಲ್ಲೇ ಒಂದೈತಲ್ಲ, ಇಲ್ಲೇ ಒಂದೈತಲ್ಲ, ಇಲ್ಲೇ ಒಂದೈತಿ 65 ಮಟ್ಟ ಐತಲ್ಲ, ಇದು 65 ಮಟ್ಟ ಐತಿ ಇದು. ಈಗ ಇಲ್ಲೇ ಮಾಡಬೇಕಲ್ಲ. ಈಗ ಬರ್ರಿ ಮಾಡೋಣ. ಇಲ್ಲೇ ಫಸ್ಟ್ ಐತಿ -5 ಐತಿ. ಸೊ ನೀವು ಏನು ಬರಿಬೇಕು? ಬರೀ 5 ಬರಿಬೇಕು. 5 -5 ಮಾಡಿರಿ, ಯಾಕಂದ್ರೆ ಎಲ್ಲ ಕಡೆ 5 ಐತಲ್ಲ, ಅಲ್ಲೇ ಎಲ್ಲ ಕಡೆ 5 ಐತಿ. ಸೊ 5 -5 ಮಾಡಿರಿ 0 ಬರ್ತೈತೆ ಆನ್ಸರ್. ನೆಕ್ಸ್ಟ್ 5 ಪ್ಲಸ್ -5 -5 10 ಬರ್ತೈತಿ. 10 -5 ಮಾಡಿರಿಪ್ಪ. 10 -5 ಮಾಡಿರಿ. 10 -5 ಎಷ್ಟು ಬರ್ತೈತಿಪ್ಪ -5 ಬರೀ 5 ಬರ್ತೈತಿ. ಎಷ್ಟು ಬರ್ತೈತಿ? ಬರೀ 5 ಬರ್ತೈತಿ. ಮುಗೀತಿದ್ದು. ಈಗೆಲ್ಲ ಮುಗೀತು ನೋಡ್ರಿಪ್ಪ. ಈಗ ತಕ್ಷಣ ಮಾಡಿದ್ದು ಎಲ್ಲ. -10 ಪ್ಲಸ್ 14 -5 -1 ಬರ್ತೈತಿ. -10 ಪ್ಲಸ್ 14 -5 -1 ಬರ್ತೈತಿ. -10 ಪ್ಲಸ್ 14 ಇದೆಲ್ಲ ಸೇಮ್ ಬರ್ತೈತಿ. -1 ಬರ್ತೈತಿ. ಇದನ್ನು ಸೇಮ್ ಬರ್ತೈತಿ. -1 ಇದು ಚೇಂಜ್ ಬರ್ತೈತಿ. ಇದು ಆನ್ಸರ್ ಚೇಂಜ್ ಬರ್ತೈತಿ. ಎಷ್ಟು ರೀ? -5 ಪ್ಲಸ್ 14 -5 ಮಾಡ್ರಿ ಆನ್ಸರ. +4 ಬರ್ತೈತಿ. +4 ಬರ್ತೈತಿ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್ ತಗೋರಿ 0 ಪ್ಲಸ್ 4 0 ಪ್ಲಸ್ 4 -5 0 ಪ್ಲಸ್ 4 -5 -1 ಬರ್ತೈತಿ ಆನ್ಸರ್. ನೆಕ್ಸ್ಟ್ 5 -6 ಪ್ಲಸ್ 0 5 -6 ಪ್ಲಸ್ 0 -1 ಬರ್ತೈತಿ ಆನ್ಸರ್. ನೆಕ್ಸ್ಟ್ 10 -16 ಪ್ಲಸ್ 5 10 -16 ಪ್ಲಸ್ 5 ಎಷ್ಟು ಬರ್ತೈತೆ ಆನ್ಸರ್? -1 ಬರ್ತೈತೆ ಆನ್ಸರ್. ಈ ಥರ ಈ ಲೆಕ್ಕಾಗೆ ಸಾಲ್ವ್ ಮಾಡಬೇಕು. ಓಕೆ. ಸೊ ಕೀ ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಇಲ್ಲೇ ನೋಡ್ರಿಪ್ಪ. ಎಲ್ಲ ಮೈನಸ್ ಒಳಗೈತಿ, ಬರೀ ಒಂದ ಬಿಟ್ಟ ಏನ ಪಾಸಿಟಿವ್ ಬಿಟ್ಟ. ಪಾಸಿಟಿವ್ ಒಂದೈತಿ. ಸೊ ಮ್ಯಾಕ್ಸಿಮಮ್ ಈಸ್ ₹4. ಮಿನಿಮಮ್ ಎಲ್ಲ ಕಡೆ -1 -1 ಮಿನಿಮಮ್. ಓಕೆ, ಎಲ್ಲ ಕಡೆ ಮಿನಿಮಮ್ ಅಂದರೆ ಸೊ ಮಿನಿಮಮ್ ಲಾಸ್ ಈಸ್ -1 ಬಿಕಾಸ್ ಮೈನಸ್ ಒಳಗೈತೆ. ಸೊ ಮಿನಿಮಮ್ ಲಾಸ್ ಈಸ್ -1. ಪ್ರಾಫಿಟ್ ಆಕರ್ಸ್ ವೆನ್ ಸ್ಟಾಕ್ ಪ್ರೈಸ್ ಇಸ್ ನಿಯರ್ ₹60. ನೋಡ್ರಿ ₹60 ಇಲ್ಲೇ ಐತಿ. ₹60 ಇಲ್ಲಿ ಐತಿ, ಆವಾಗ ಪ್ರಾಫಿಟ್ ಬಂತು. ₹60 ಇಲ್ಲಿ ಐತಿ, ಆವಾಗ ಪ್ರಾಫಿಟ್ ಬಂತು. ಸೊ ನಿಯರ್ 60 ಪ್ರಾಫಿಟ್ ಬಂತು. ನಿಮಗೆ ಅರ್ಥ ಆಯ್ತಾ? ಈ ಥರ ಈ ಸೊಲ್ಯೂಷನ್, ಈ ಲೆಕ್ಕಕ್ಕೆ ಸೊಲ್ಯೂಷನ್ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ಸ್ವಲ್ಪ ಕನ್ಫ್ಯೂಷನ್ ಐತಿ. ಸೊ ಸ್ವಲ್ಪ ನೋಡ್ರಿಪ್ಪ, ವಿಡಿಯೋಸ್ ಭಾಳ ಕೇರ್ಫುಲ್ ನೋಡ್ರಿ. ಇದು ಬಿಡು. ಇದು ಬಟರ್ಫ್ಲೈ ಸ್ಪ್ರೆಡ್ ಮೇಲೆ ಪ್ರಾಬ್ಲಮ್ ಐತಿ ಇದು. ತಗೋರಿ ಸ್ಕ್ರೀನ್ ಶಾಟ್. ನೆಕ್ಸ್ಟ್ ಇದು ಒಂದು ಲಾಸ್ಟ್ ಕೀ ಪಾಯಿಂಟ್. ಇನ್ನೂ ಸ್ವಲ್ಪ ಲೆಕ್ಕ ಐತಿ, 2 ಲೆಕ್ಕ ಐತಿ, ಅದು ಒಂದು ನೋಡ್ತೀನಿ. ಈಗ ನಾವು ವಿಡಿಯೋ ಶೂಟ್ ಮಾಡ್ಬೇಕು. ಸ್ವಲ್ಪ ಇದು ಕ್ಲಾಸ್ ಐತಿ, ಅದಕ್ಕೆ ನಾ ಇಲ್ಲೇ ಮಟ್ಟ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಇದು ಮಾಡ್ತೀನಿ. ಓಕೆ, ಸೊ ಟೇಕ್ ದ ಸ್ಕ್ರೀನ್ ಶಾಟ್.